ಕೃಷ್ಣ ಲೋ ಏನ್ ಬೇಕಿದ್ರು ಕೇಳಿ. ಸಾಂಬಾರ್ ಹಾಕ್ಲಾಣ? ಕೃಷ್ಣ ಏ ಕೃಷ್ಣ ಹೀ ಕಸ್ಟಮರ್ ಇದ್ದಾಗೇನೋ ಫೋನ್ ನೋಡೋದು. ಓ ಕೆಲಸ ನೋಡೋ. ಹಾ ಸರ್ ಬಂದೆ ಸರ್. ಮಾತೆ ಕೇಳಲ್ಲ ಅಂತಾನೆ. ತರಿಕೆ ಮೋಸ, ಎಲ್ಲ ಮೋಸ. ಏ ಯಾಕೋ ಏನಾಯ್ತು? ಏನಾಯ್ತಾ ನೋಡಿಲಿ. ಓಹೋ, ಇದಕ್ಕೆ ಅನ್ಸುತ್ತೆ ಕೋದಂಡಣ್ಣನ ವಸು ಅಕ್ಕ ಕರ್ಕೊಂಡು ಹೋಗಿರೋದು. ಕೊಡಿಲಿ. ಆ? ಹಂಗಲ್ಲ ಕಣೋ, ಈ ವಿಷಯ ಕೃಷ್ಣನ್ ಗೊತ್ತಿಲ್ಲ. ಯಾಕೆ ಹೇಳೋ, ಇಲ್ಲೇ ಕೆಲಸ ಒಂಥರ ಬಿದ್ದಿರ್ತಾನಲ್ಲಪ್ಪ, ಅದಕ್ಕೆ. ಓಹೋ, ನಿನ್ ಪ್ರಕಾರ ಕೃಷ್ಣಣ್ಣನ ಇಲ್ಲೇ ಬಿಟ್ಟು ಅವರಷ್ಟೇ ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇರೋದು? ಅದೇ ಗೊತ್ತಾಗ್ತಿಲ್ಲ ಕಣೋ. ಅಲ್ಲ ಕಣೋ, ಅದೆಂಗೋ ನಮ್ ಕೃಷ್ಣನ್ಗೆ ಸಿಗದೆ ಇರೋ ಗೌರವ ಕೋದಂಡಣ್ಣಂಗೆ ಮಾತ್ರ ಸಿಗ್ತಿದೆ. ಛೇ, ಏನೋಪ್ಪ, ಇವರೆಲ್ಲ ಸೇರ್ಕೊಂಡು ಕೃಷ್ಣನ್ನ ತುಂಬಾ ಕೇವಲವಾಗಿ ನೋಡ್ತಿದ್ದಾರೆ ಅಂತ ಅನಿಸ್ತಿದೆ. ಎಲ್ಲಿಯವರು? ಏಯ್, ಅಲ್ಲಿ ಕಸ್ಟಮರ್ ಅಟೆಂಡ್ ಮಾಡಕ್ಕೆ ಯಾರೂ ಇಲ್ಲ ಅಂತ ನಾನು ಹುಡುಕ್ತಾ ಇದ್ರೆ ಇಲ್ಲಿ ಬಂದು ನಿಂತಿದ್ದೀರಾ? ಯಾಕ್ರ ಒಳ್ಳೆ ಗರ ಬಡ್ದಿರೋ ಥರ ನಿಂತಿದ್ದೀರಾ? ಏನಾಯ್ತ್ರೋ? ಒಂದ್ ನಿಮಿಷ ಇರು, ಇಲ್ಲಿ ನೋಡಪ್ಪ. ಇವತ್ತು ನಿಮ್ಮ ತಂದೆ ತಾಯಿ ಆನಿವರ್ಸರಿ, ಅದಾದ್ರೂ ನೆನಪಿದೆಯೋ ಇಲ್ವಾ ಹೇಳು? ನಾನು ಮರ್ತೇ ಬಿಟ್ಟಿದ್ದೆ. ಬಿಡು, ಅವರಲ್ಲಿ ಖುಷಿಯಾಗಿದ್ದಾರಲ್ಲ, ನಾನು ಆಮೇಲೆ ವಿಶ್ ಮಾಡ್ತೀನಿ. ವಿಷಯ ಅದಲ್ಲ, ನೀನ್ ಯಾಕೆ ಹೋಗಿಲ್ಲ ಅನ್ನೋದು ವಿಷಯ, ಅದನ್ನ ಮೊದಲು ಹೇಳು. ಅದು ಅದು ನಾನು ಹೋದ್ರೆ ಹೋಟೆಲ್ ಯಾರೋ ನೋಡ್ಕೊಂತಾರೆ, ಅದಕ್ಕೆ ನಮ್ಮಣ್ಣ ನನ್ನ ಕರ್ಕೊಂಡು ಹೋಗಿಲ್ಲ. ನಿನಗಿವೆಲ್ಲ ಎಲ್ಲ ಅರ್ಥ ಆಗುತ್ತೆ. ಹೋಗು, ಕಸ್ಟಮರ್ ಬಂದಿದ್ದಾರೆ, ಅಟೆಂಡ್ ಮಾಡು. ಏಯ್, ಏನ್ರ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ಹೋಗ್ರೋ ಅಲ್ಲಿ. ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ಅಂತ ಎತ್ಕೋ. ನಮ್ ಕೆಲಸ ನಮಗ್ ಗೊತ್ತಿಲ್ಲ, ಇವ್ನು ಹೇಳಿದ್ರೆ ಮಾತ್ರನೇ ಗೊತ್ತಾಗೋದು. ನಾವೊಂದು ಹೇಳಿದ್ರೆ ಇವನು ಏನೋ ಹೇಳ್ತಾನೆ. ನಡಿಯಲು. ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಮಾತಾಯೈ ನಮಃ. ಓಂ ಅಂಬಿಕಾಯೈ ನಮಃ. ನನಗೆ ನನ್ನ ಮಗಳು ಅಂದ್ರೆ ಪ್ರಾಣ. ಇದು ನಿನಗೂ ಚೆನ್ನಾಗಿ ಗೊತ್ತು. ಅವಳು ನಾಳೆ ದಿವಸ ಇನ್ಯಾರ್ದೋ ಮನೆ ಸೊಸೆಯಾಗಿ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಕಷ್ಟಪಡೋದು ನಮಗಿಷ್ಟ ಇಲ್ಲ. ಅದಕ್ಕೆ ಇಷ್ಟೆಲ್ಲ ಆಟ. ನಿನ್ನೆ ನಂಬಿದ್ದೀನಿ ತಾಯಿ, ಕಾಪಾಡು. ದೇವ್ರೆ, ನನ್ನ ಮಗಳಿಗೆ ಮದುವೆ ವಯಸ್ಸು ತುಂಬಿದೆ. ಎಲ್ಲ ತಾಯಂದಿರಂತೆ ನನ್ನ ಮಗಳು ಮದುವೆ ಆಗಬೇಕು ಅನ್ನೋದು ನನ್ನ ಆಸೆ. ಆದಷ್ಟು ಬೇಗ ನನ್ನ ಮಗಳ ಮದುವೆ ಅದ್ಧೂರಿಯಾಗಿ ನಿರ್ವಿಘ್ನವಾಗಿ ನಡಿಲಿ ಅಂತ ಆಶೀರ್ವಾದ ಮಾಡ್ತಾಯಿ. ದೇವ್ರೆ, ನಿನ್ನ ನಿರ್ಧಾರ ಏನೇ ಆಗಿದ್ರು ಅಪ್ಪ ಅಮ್ಮ ಇಬ್ರಿಗೂ ಬೇಸರ ಆಗದೆ ಇರೋ ಹಾಕ್ಕೊಡು. ನನಗಿಬ್ರು ಖುಷಿನೂ ಮುಖ್ಯ. ಈಗಾಗಿರೋ ಗೊಂದಲಕ್ಕೆ ನೀನೇ ದಾರಿ ತೋರಿಸ್ಬೇಕು. ಪೂಜೆ ಮುಂದುವರ್ಸೋಣ್ವೆ? ಹಾ, ಮುಂದುವರಿಸಿ. ಸಂಕಲ್ಪ ಮಾಡಿ ಮಂಗಳಾರತಿ ಮಾಡಿ. ಓಂ ಹಿರಣ್ಯ ಪಾತ್ರಂ ಮದೋ ಪೂರ್ಣಂ ದದಾತಿ ಮಧುವ್ಯೋಸಾನೇತೆ ಏಕತಾ ಬ್ರಹ್ಮಣ ಉಪಹರತೆ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ. ಓಂ ಶ್ರೀ ದುರ್ಗಾ ಮಾತಾಯೈ ನಮಃ. ವಂಶಿ ಓದ್ಬೇಕಾ, ಈ ವರ್ಷನೇ ಮದ್ವೆ ಮಾಡ್ಕೋಬೇಕಾ, ನೀನೇ ತೀರ್ಮಾನ ಕೊಡು ತಾಯಿ.